ಎಲ್ಲ ಕೂತಾರೆ ವಿಡಿಯೋ ಮಾಡ್ತಾರೆ ಕುಂದಕ್ರಿ ಕುಂದ್ರ ಎಲ್ಲಾರು ಎರಡು ನೋಡಿ ಮಾತಾಡ್ತಾರೆ ನೀವು ಮಾತಾಡಿ ಬಳ್ಳೊಂದು ಹೇಳ್ದವ ಮ್ಯಾಲ್ದು ಬಂದು ಪರ್ಮಿಷನ್ ಮಾಡ್ಬೇಕಂತಾರ ಮತ್ತು ಓರ್ಲಾಡ್ ಹಾಕಿದ್ದು ಯಾವಾಗ ಅವ್ರು ಗೊತ್ತಾಗತ್ತೀರಿ ಸಿಕ್ಸ್ ವೇಲ್ ಟನ್ನೇಜ್ ಐತೆ ಸರ್ ನಮ್ಮ ಗಾಡಿ ಇಲ್ಲಪ್ಪ ನಮ್ಮ ಗಾಡಿ ಹೋಗಿತ್ತು 6 ವೇಲ್ ಟನ್ನೇಜ್ ಐತೆ ಸರ್ ಎಲ್ಲ ಯಾವ್ದಾವ ಪೇಷಂಟ್ ಆಯ್ತು ಸರ್ ಆಯ್ತು ಸರ್ ನಾವು ಕೂಡ್ತಿಲ್ಲ ಮಾಡಬೇಡ ಕುಂತ ಬಿಟ್ಟಿದ್ದಾನಲ್ಲ ಅವರು ಬರ್ರಿ ರೈತರು ಹೆಲ್ಪ್ ಮಾಡ್ತಾರೆ ಅವರು ಬರ್ರಿ ಒಳ ಹಾಕಿ ಉತ್ಸವ ಕಸ ಏನು ಅವ್ರು ಹೇಳ್ತಾರಪ್ಪ ಹಿಂಗೆ ಓರ್ಲೋಡ್ ಹಾಕದಾರ ಸರ ಓರ್ಲೋಡ್ ಹಾಕಿದ್ರೆ ಇದು ಕಡೆ ಇದು ರೋಡ್ ಮೇಲೆ ಬೆಳತೈತೆ ರೀ ರೋಡ್ ಮೇಲೆ ಬಿದ್ದರೆ ಆ ಕಡೆಯಿಂದ ಬರೋತ್ನಾಗ ರೀ ಆಕ್ಸಿಡೆಂಟ್ ಆಗತ್ತವ್ರಿ ಸೈಕಲ್ ಮಾಡ್ರಿ ಮನೆ ಬಿದ್ದು ಇಬ್ಬರು ಕಾಲು ಮುರ್ಕೊಂಡ್ರಿ ಅದರ ಸಂಬಂಧಾಗಿ ಓರ್ಲೋಡ್ ಹಾಕಿದಂಗೆ ಯಾರು ಕ್ರಮ ತಗೋಲ್ರಿ ಪಾಲಕರು ಕ್ರಮ ತಗೋಲ್ರಿ ಮತ್ತು ITO ಕ್ರಮ ತಗೋಲ್ರಿ ಅದಕ್ಕಾಗಿ ನಾವು ಸ್ಟ್ರೈಕ್ ಮಾಡಿದ್ವಿ ರೀ ಇನ್ನು ಕ್ರಮ ತಗೊಳ್ಳಲ್ಲ ಅಂದ್ರೆ ಒಟ್ಟು ಗಾಡಿನೇ ಯಾವುದು ದಾಟ್ಸಂಗಿಲ್ಲ ರೀ ಟಿಪ್ಪರ್ ಯಾವುದು ದಾಟ್ಸಂಗಿಲ್ಲ ರೀ ಓವರ್ಲೋಡ್ ಆಗಿದ್ದು ರೀ
ಏನು ಆರ್ಎನ್ ಸಿಟಿ ರೋಡ್ ಮೇಲೆ ಇಟ್ಟು ಗಾಡಿ ಅದಾವ ಇಲ್ಲಿ ಯಾರಿಗೆ ಗುರ್ತು ಇಲ್ಲ. ನಾ ರವಿಗೌಡ ಪಾಟೀಲ್ ಮಾತಾಡೋದು. ಇಲ್ಲೇ ಬಾಜುಕ ಹಳದ ಬಾಜುಕ ನನ್ನ ಹೊಲ ಐತಿ, ಎಮ್ಕೆಳಿ ಸಿ ಮಟ್ಟ ನನ್ನ ಹೊಲ ಐತಿ. ನಾನು ಸಣ್ಣ ಹುಡುಗರು ಕರ್ಕೊಂಡು ನಾನು ಹೊಲ ಮನೆ ನಾನು ತೊಗೊಂಡು ಬರಬೇಕು. ಎಲ್ಲ ಬಂಡಿ ಹುಡ್ಕೊಂಡ್ ಬರ್ತೇನು, ಬೈಕ್ ತೊಗೊಂಬರ್ತೇನು, ಎಲ್ಲ ಆಟ ಹೊಡ್ಕೊಂಬರ್ತೇನು, ದನ ಹೊಡ್ಕೊಂಬರ್ತೇನು. ಹೆಂಗೆ ಯಾರು ಟ್ರಾಫಿಕ್ದವ್ರು ಈ 30 ಟನ್ 40 ಟನ್ ಹಿಡ್ಕೊಂಡು ಮೈಮೇಲೆ ಬರತ್ತಾರೋ ಆಕ್ಸಿಡೆಂಟ್ ಆಕತಿ. ಯಾರು ಜವಾಬ್ದಾರಿ ಕೊಡೋರು ಯಾರು ರೀ? ನೀವು ಕೊಡ್ತೀರಿ? ನನ್ನ ನೋವು ಆದ್ರೆ ಯಾರು ನೀವು ರೈತರು ನನ್ನ ಈಗ ಆಕತಿ? ಹಾಂ, ರೈತರು ಯಾರು ಕೊಡೋರು ನಿಮ್ಗೆ? ಅದಕ್ಕೆ ಈ ವರ್ಷದಾಗ ನೀ ಇದು ಓವರ್ಲೋಡ್ ಗಾಡಿ ಬಂದ್ ಮಾಡ್ಬೇಕು. ಈಗ ಓವರ್ಲೋಡ್ ಗಾಡಿ 10 ಗಾಲಿ 20 ಗಾಲಿ ಬರತ್ತಾಗ, 20 ಗಾಲಿ ಗೌರ್ಮೆಂಟ್ ಗಾಡಿ, 10 ಗಾಲಿ 20 ಗಾಲಿ ಬರತ್ತಾವು. ಅವನ್ನೆಲ್ಲ ಬಂದ್ ಮಾಡ್ಬೇಕು. ಬಂದ್ ಮಾಡಿ ನಮ್ಮ ಲೋಕಲ್ ಇದೆ, ಪಬ್ಲಿಕ್ ಇದೆ, ಲೋಕಲ್ ಗಾಡಿ ಐತಿ. ಲೋಕಲ್ ಗಾಡಿ ಬರೋವಂಗೆ ಲೋಕಲ್ ಗಾಡಿ ಅಷ್ಟೇ ಹೋಗ್ಬೇಕು. ಚಿಕ್ಕಲ್ ಗಾಡಿ 10 ಗಾಲಿ 20 ಗಾಲಿ 40 ಟನ್ 50 ಟನ್ ಗಾಲಿ ಹೋಗತ್ತೈತಿ. ಈಗ ಅದನ್ನೆಲ್ಲ ಬಂದ್ ಮಾಡ್ಬೇಕು. ನಾವು ಬಂದ್ ಮಾಡಿ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತೇವೆ, ಹೊಂದಾಣಿಕೆ ಮಾಡ್ಕೊಂಡು ಮಾಡ್ರಿ. ಇಲ್ಲ ಮಾಡ್ತಾನೆ ಬಚ್ಚಿಗೆ ಮಾಡ್ಬರ್ತಾನೆ. ಈಗ ರೋಡ್ ಆಗಿ 1 ವರ್ಷ ಆಗಿಲ್ಲ, ರೋಡ್ ಆಗಿ 6 ತಿಂಗಳಿಗೆ 1 ವರ್ಷ ಆಗಿಲ್ಲ. ಎಲ್ಲ ಕಿತ್ತು ಹೋಗಾತಿ. ನಾವು ಏನು ಮಾಡಬೇಕು? ನಾವು ಏನು ಮಾಡೋದಾ? ಅದು ಸ್ಥಳೀಯ ಅಧಿಕಾರಿಗಳಿಗೆ ಏನಾದ್ರು ಗಮನಕ್ಕೆ ತಂದ್ರಿ? ಟನ್ನೇಜ್ ಎಟ್ಟ ಹೋಗ್ಬೇಕು. 10 ಟನ್ ಗಾಡಿ ಗೌರ್ಮೆಂಟ್ ಐತಿ, 10 ಟನ್ ಗಾಡಿ 10 ಟನ್ನೇ ಹೋಗ್ಬೇಕು. 20 ಟನ್ ಗಾಡಿ 20 ಟನ್. ಹೆಚ್ಚಿನ ಓವರ್ಲೋಡ್ ಗಾಡಿ ಹೋಗೋದಂಗ್ರಿ. ಓವರ್ಲೋಡ್ ಗಾಡಿ ಹೋದ್ರೆ ನಾವು ಗಾಡಿ ತರಿ ಬಿಡೋರು. ರೋಡ್ ಎಲ್ಲ ಹದಗೆಡ್ತೈತಿ. ರೋಡ್ ಎಲ್ಲ ನಾವು MLA ಹೇಳಿ ಎಲ್ಲ ಮಾಡ್ಕೊಂಡವ್ರಿ. RTO ಪರ್ಮಿಷನ್ ಮಾಡ್ಕೊಂಡವು. ಮತ್ತು ಹಿಂಗಾರು ಹೆಂಗೆ ಮಾಡೋರು? ಇದು ಏನು ಮಾಡೋದು? ನಾವು ಏನು ರೈತರು ಏನು ಮಾಡ್ಬೇಕು? ನಾವು ಹೋಗೋದು ಬರೋ ಹೆಂಗೆ ಮಾಡೋದು? ಎಲ್ಲೆಲ್ಲೂ ಬರ್ತಾರೆ ಗಾಡಿಗಳು, ಇಲ್ಲಿ ಟಿಪ್ಪರ್ಗಳು ಎಲ್ಲೆಲ್ಲೂ ಬರ್ತಾರೆ. ಎಲ್ಲೆಲ್ಲೂ ಬರ್ತಾವೆ. ಎಲ್ಲಿದು ಹೊರಗಡೆ ಗಾಡಿ ಬರ್ತಾವೆ. ಹೇಳಿ ಮತ್ತೆ ಹುಬ್ಳಿ ಧಾರವಾಡ ಎಲ್ಲ ಬರ್ತಾವೆ. ಎಲ್ಲ ಕಡೆಯಿಂದ ಗಾಡಿ ಬರತ್ತಾವ್ರಿ. 2-3 ಜಸ್ಟ್ ಕಳ್ಯಾಳ ಎಲ್ಲ ಕಡೆಯಿಂದ ಗಾಡಿ ಬರತ್ತಾವ. ಎಲ್ಲ ಅವ್ರ ಧಾರವಾಡ ಹುಬ್ಳಿ ಹಳ್ಯಾಳ ಎಲ್ಲ ಕಡೆಯಿಂದ ಬರತ್ತವು. ಓವರ್ಲೋಡ್ ಆಗೋದಕ್ಕೆ ರೋಡ್ ಕೇಳತೈತಿ, ಸಾರ್ವಜನಿಕ ತೊಂದರೆ ಆಗ್ತೈತಿ. ಅದಕ್ಕೆ ಏನು ತೊಂದರೆ ಆಗ್ದಂಗೆ ಅಧಿಕಾರಿಗಳ ಏನು ಪರಿಹಾರ ಅನ್ನೋದು ಮಾಡಬೇಕು. ITO ಬಂದ್ರೆ ಒಟ್ಟ ಒಂದು ಇಂಟ್ರೆಸ್ಟ್ ಇದ್ದಿದ್ದು ಒಟ್ಟ ಬರಬಲ್ಲ. ಅವ್ನೇನು ತೊಗೊಂಡ ಬರ್ತೀವಿ ಅಲ್ಲೇ ಅದ ಆಗ್ತೈತಿ. CPಗಳು ಯಾವ DSP ಯಾವಲ್ಲ ಪ್ರತಿಯೊಬ್ಬರು ಅದನ್ನ ಮಾಡತ್ತಾರು. ಪರಿಹಾರ ನಮ್ಗೆ ಏನಿದ್ರು ಉಗ್ರ ಹೋರಾಟ ಇಲ್ಲಿ ಮಾಡಲ್ಲ, DC ಆಫೀಸ್ ಮುಂದೆ ಮಾಡ್ತೇವೆ ನಾವು. ಈಗ ಓವರ್ಲೋಡ್ ಹಾಕತ್ತಾರ್ರಿ, ರೋಡ ಪೂರ ಕೆಟ್ಟೈತೆ. ಈಗ 6 ತಿಂಗಳಾಯ್ತು ಮಾಡಿಸ್ರಿ. MLA ಅವ್ರಿಗೆ ಹೇಳ್ರಿ, ಓವರ್ಲೋಡ್ ಹಾಕಂತಾರ್ರಿ. ದನಗಳು ಹೊಡ್ಕೊಂಡು ಬರಾಕತ್ತಾರ್ರಿ. ದನಗಳ ಮೇಲೆ ಬಂದು ಬರ್ತಾರೆ. ನಮ್ಮೂರು ಗಾಡಿ ಅದಾವ್ರಿ, ಹಳ್ಯಾಳ ಗಾಡಿ ರೀ, ಇದು ಹುಬ್ಳಿ ರೀ, ಧಾರವಾಡ ರೀ, ಕಿತ್ತೂರು ರೀ, ಇದೇ ಬಗೆಹೊಡಿ ರೀ, ಬಸ್ಸಾಪುರ, ಚಿಕ್ಕ ಬಗೆಹೊಡಿ ಎಲ್ಲ ಗಾಡಿಗಳು ಅದಾವ್ರಿ. ಆದ್ರೆ ಏನಾಗತ್ತೈತೆ ರೀ, ಓವರ್ಲೋಡ್ ಹಾಕಿರಂದ್ರಿ ದಾಟಾಕ ಬರೋಂಗಿಲ್ಲ ರೀ. ಈ ಆಜು ಬಾಜುದವ್ರಿ ಇವಾಗ ನೀರು ಬಿಡಿ ಅಂದ್ರಿ. ಈ ರೋಡ್ ಇನ್ನೂ ಮಾಡಿರ್ಕಲ್ರಿ. ಬೆಳೆ ಹಾನಿ ಆಕತಿ, ನೀರು ಬಿಡಿ ಅಂದ್ರೆ ಪಂಚಾಯತಿ ಹೇಳಿರಿ, ಹುಚ್ಚ ಅಲ್ಲಿ ಮ್ಯಾಲೆ ಸಿಮ್ಮಿ ಮಠ ನೀರು ಬಿಡಿಸ್ತೀವಿ. ಒಂದು ದಿನಕ್ಕೆ ರೀ 1,000 ರೂಪಾಯಿ ರೀ ನೀರು ಬಿಡಂಗ್ರಿ. ದಿವ್ಸಕ್ಕೆ ರೀ 1,000 ರೂಪಾಯಿ ರೀ. ಒಟ್ಟು ನೀರು ಬಿಡಿಸ್ತೀವಿ ರೀ. ಬೆಳೆ ಬರಲ್ಲ ಅಂತ್ರಿ, ರೈತರು ಬೆಳೆ ಬರಲ್ಲ ಅಂತ. ಅಲ್ಲ ಈಗ ಏನಾಗ್ತಾ ಇದೆ? ಈಗ ರೀ ರೋಡ್ ಕೆಡಾತೈತಿ ರೀ. ಓವರ್ಲೋಡ್ ಬಂದ್ ಮಾಡ್ಬೇಕು. ಓವರ್ಲೋಡ್ ನಮಗೆ ಹಾಕ್ಬಾರ್ದು. 10 ಟನ್ ಗಾಡಿ 10 ಟನ್ ಬರಬೇಕು. 20 ಟನ್ 20 ಟನ್ 40 ಟನ್ 30 ಟನ್ ಆದ್ರೆ ಗಾಡಿ ಬಿಡಂಗಿಲ್ಲ ನಾವು. 30 ಟನ್ 40 ಟನ್ ಗಾಡಿ ಬಿಡಂಗಿಲ್ಲ. ಚಿಕ್ಕಬಳ್ಳಾಪುರ ಗ್ರಾಮದಿಂದ ಹಳೆ ತಿಕ್ಕಿಶ ಒಳಗೆ ಗಾಡಿ ಹೊಂಟಾವ. ಟಿಪ್ಪರ್ ಆಗಲಿ ಮತ್ತೊಂದು ಗಾಡಿ ಆಗಲಿ ಎಲ್ಲ ಟನೇಜ 6 ಇಲ್ಲಕ್ಕೆ 10 ಇಲ್ಲ 6 ಇಲ್ಲಕ್ಕೆ 10 ಟನ್ ಹೋಗ್ಬೇಕು. 10 ಇಲ್ಲಕ್ಕೆ 20 ಟನ್ 20 ಟನ್ದಾರು 45 ಟನ್ ಹೇರತ್ತಾರ. ಮತ್ತು 10 ಟನ್ದಾರು 20 ಟನ್ ಹೇರತ್ತಾರ. ಈ ಎಲ್ಲ ಮನೆಗಳ ಅದರತ್ತಾವ. ಮತ್ತು ಎಲ್ಲ ರಾತ್ರಿ ಮನಗಂಡು 90ರಿಂದ 100 ಸ್ಪೀಡ್ ಹೊಂಟಾರ. ದನಗಳ ಕರುಗಳ ಬರೋದು ಸಮಸ್ಯೆ ಆಗತ್ತೆ. ಮತ್ತು ಎಲ್ಲ ರಾತ್ರಿ ಹಾರ್ನ ಹೊಡಿಯೋದು, ಯಾರೋ ವಯಸ್ಸಾದಾರ ದಾಯ್ಟ್ ಕೊಡುವಲ್ರು, ಎಲ್ಲ ಆಕ್ಸಿಡೆಂಟ್ ಆಗ್ತವು. ಈ ರೋಡಿಂದ ಅದರೋದು ಹುಡುಗರೆಲ್ಲ ಅಂಜತ್ತಾರು. ಸಾರ್ವಜನಿಕ ಭಾಳ ತೊಂದರೆ ಐತಿ, ರೈತರಿಗೆ ಸಾರ್ವಜನಿಕ ಭಾಳ ತೊಂದರೆ ಐತಿ. ಮತ್ತು ಇದರಿಂದ ಪಂಚಾಯತಿಗೆ ಹೋದ್ರೆ ನಾವು ಅವರ PW ಡಿಪಾರ್ಟ್ಮೆಂಟ್ ಬರ್ತೈತಿ, ನಮಗೆ ಸಂಬಂಧ ಇಲ್ಲ ಅನ್ನತ್ತಾರ. ಮತ್ತು ಒಂದು 2 ತಿಂಗಳು ನಾವು ಕಂಪ್ಲೀಟ್ DSP ಅಲ್ಲಿ ಕೊಟ್ಟರು. ಅವ್ರು ಬಂದ್ರೆ ಮೈಂಡ್ ಸಾರ್ ಕರೆಸಿರು. ಅವ್ರವ್ರ ಇಂಟ್ರೆಸ್ಟ್ ತೊಗೊಂಡ ಕಮಿಷನ್ ತೊಗೊಂಡ ಹೊಳ್ಳೆ ಗಾಡಿ ಬಿಟ್ಟು ಅವ್ರವ್ರ ತಿಂಗಳ ಮಂತ್ಲಿ ಬರ್ತೈತೆ ಅಂತ ಹೊಂಟಾರ.
ಆ ಮಂತ್ಲಿ ಬರೋದಕ್ಕೆ ಅವ್ರು ಯಾರೂ ಬಂದ ನಮ್ಮನ್ನು ಸಾರ್ವಜನಿಕರನ್ನ ಯಾರನ್ನೂ ಇದನ್ನು ಕೇರ್ ಮಾಡವಲ್ರ. ಅದಕ್ಕೆ ಏನು ಪರಿಹಾರ ಐತಲ್ಲ ನಮಗೆ, ಇನ್ನು ಉಗ್ರ ಹೋರಾಟ ಮಾಡ್ಬೇಕಂತ ನಾವೆಲ್ಲ ಊರ ಮಂದಿ ಎಲ್ಲ ನಿಂತು ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನಮ್ಮ ಕಲಾಪನ ನಮ್ಮ ಆರ್ಮಿ ಅವ್ರ ಮಾತಾಡ್ತಾರೆ.